ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇವತ್ತು ಬೆಂಗಳೂರಿನಲ್ಲಿ IPL ಹೈ ವೋಲ್ಟೇಜ್ ಮ್ಯಾಚ್ ಇದೆ. RCB CSK ಸೆಣಸಾಟಕ್ಕೆ ಅಂತ ಈಗ ಕೌಂಟ್ ಡೌನ್ ಶುರುವಾಗಿದೆ. ಇನ್ನು ಬಿಗ್ ಮ್ಯಾಚ್ ಕಣ್ತುಂಬಿಕೊಳ್ಳೋದಕ್ಕೆ ಅಂತ ಫ್ಯಾನ್ಸ್ ಕೂಡ ವೇಟ್ ಮಾಡ್ತಿದ್ದಾರೆ. ಒಂದ್ ಕಡೆ CSKಗೂ ಕೂಡ ದೊಡ್ಡದಾದಂತ ಬಿಗ್ ಫ್ಯಾನ್ ಫಾಲೋಯಿಂಗ್ ಇದೆ. ಅದೇ ರೀತಿಯಾಗಿ RCB ಅಂತ ಬಂದ್ರೆ ಕೇಳೋದೇ ಬೇಡ. RCB ಮೇಲೆ ಜೀವನ ಇಟ್ಕೊಂಡಿರುವಂತ ಅನೇಕ ಫ್ಯಾನ್ಸ್ ಇದ್ದಾರೆ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯ ನಡೆಯುತ್ತೆ. ಮುಂಜಾಗ್ರತಾ ಕ್ರಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಈಗಾಗಲೇ ವಹಿಸಲಾಗಿದೆ. 2000ಕ್ಕೂ ಹೆಚ್ಚು ಪೊಲೀಸರು ನಿಯೋಜನೆ ಮಾಡಲಾಗಿದೆ. ಕಾರಣ ಯಾವುದೇ ಅಹಿತಕರ ಘಟನೆಗಳು ಆಗಬಾರ್ದು ಅಂತ. ಒಂದು ಬಹಳ ಕುತೂಹಲಕಾರಿ ಮ್ಯಾಚ್ ಅನ್ನೋದು. ಇನ್ನೊಂದು ಟಿಕೆಟ್ ಸಿಗದೇ ಇದ್ರೂ ಕೂಡ ಅನೇಕರು ಬಂದು ಜಮಾವಣೆ ಮಾಡ್ತಾರೆ. ಎಷ್ಟೇ ಪೊಲೀಸರು ವಾರ್ನಿಂಗ್ ಕೊಟ್ಟರು ಕೂಡ ಪ್ರತಿ ಗೇಟ್ನಲ್ಲೂ ನೋಡಿ ACP ಅಧಿಕಾರಿಗಳನ್ನ ಕಣ್ಗಾವಲಿಗೆ ಅಂತೇಳಿ ಇರಿಸಲಾಗಿದೆ. ಮಧ್ಯಾಹ್ನ 4 ಗಂಟೆಯ ನಂತರ ಎಂಟ್ರಿ ಗೇಟ್ಗಳು ಓಪನ್ ಆಗುತ್ತೆ. ಇಂದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ CSK ಮತ್ತು RCB ಹೈ ವೋಲ್ಟೇಜ್ ಪಂದ್ಯ ಇರುವಂಥದ್ದು. ಸೊ ಹೀಗಾಗಿ ಸಾಕಷ್ಟು ಕುತೂಹಲ ಕೂಡ ಇದೆ ಮ್ಯಾಚ್ನ ವಿಚಾರವಾಗಿ. ಅಷ್ಟೇ ಒಂದು ರಿಸ್ಕ್ ಕೂಡ ಇರುವಂಥದ್ದು. ಯಾಕಂದರೆ ಹೈ ವೋಲ್ಟೇಜ್ ಮ್ಯಾಚ್ ಆಗಿರೋದ್ರಿಂದಾಗಿ ಹೆಚ್ಚಿನ ಸಂಖ್ಯೆಯಲ್ಲೂ ಕೂಡ ಅಭಿಮಾನಿಗಳು ಬರುವಂತಹ ನಿರೀಕ್ಷೆ ಕೂಡ ಇರುವಂಥದ್ದು. ಈ ಒಂದು ಕಾರಣದಿಂದಾಗಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಈಗಾಗಲೇ ಮಾಡಲಾಗಿರುವಂಥದ್ದು. 2000ಕ್ಕೂ ಹೆಚ್ಚು ಜನ ಪೊಲೀಸ್ ಬಂದೋಬಸ್ತಲ್ಲಿ ಕೂಡ ಈಗಾಗಲೇ ನಿಯೋಜನೆಯನ್ನ ಮಾಡಲಾಗಿರುವಂಥದ್ದು. ಅಂದರೆ ಕಮಿಷನರ್ ಕೂಡ ಈಗಾಗಲೇ ನಿನ್ನೆ ಮಾಧ್ಯಮಗೋಷ್ಠಿಯಲ್ಲೂ ಕೂಡ ಮಾತನಾಡುವಂಥ ಸಂದರ್ಭದಲ್ಲಿ ಕೂಡ ಹೇಳಿದ್ರು. ಅಂದರೆ ಯಾರು ಕೂಡ ಸುಖ ಸುಮ್ಮನೆ ಬರೋ ಹಾಗಿಲ್ಲ, ಕೇವಲ ಟಿಕೆಟ್ಸ್ ಯಾರ ಹತ್ರ ಇರುತ್ತೋ ಅವರು ಮಾತ್ರ ಇಲ್ಲಿ ಬರಬೇಕು ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಇನ್ನು ಸಂಜೆ 3 ರಿಂದ 4 ಗಂಟೆ ಅಷ್ಟೊತ್ತಿಗೆ ಗೇಟ್ ಓಪನ್ ಆಗುತ್ತೆ. ಆಗ ಬಂದು ಅವರು ಒಳಗಡೆ ಹೋಗ್ಬೋದು. ಅವ್ರಿಗೆ ಅವಕಾಶ ಇರುತ್ತೆ. ಯಾರು ಟಿಕೆಟ್ ಇರುತ್ತೆ ಅವರಿಗೆ ಮಾತ್ರ ಅಂತಲೂ ಕೂಡ ಈಗಾಗಲೇ ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು. ಇದರ ಜೊತೆಗೆ ಇನ್ನು ಸೆಕ್ಯೂರಿಟಿಯ ವಿಚಾರಕ್ಕೆ ಬರೋದಾದ್ರೆ ಕಂಪ್ಲೀಟ್ ಆಗಿ ಪ್ರತಿಯೊಂದು ಕಡೆಯಲ್ಲೂ ಕೂಡ ಈಗಾಗಲೇ ಸೆಕ್ಯೂರಿಟಿಯನ್ನ ಈಗಾಗಲೇ ಬಿಗಿ ಬಂದೋಬಸ್ತನ್ನು ಮಾಡಲಾಗಿರುವಂಥದ್ದು. ಯಾಕಂದ್ರೆ ಈಗಾಗಲೇ ಬ್ಯಾರಿಕೇಡ್ಸ್ ನೋಡ್ತಾ ಇದ್ದೀರಾ, ಈ ಕಂಪ್ಲೀಟ್ ಆದ ಬ್ಯಾರಿಕೇಡ್ಸ್ ಅನ್ನು ಕೂಡ ಈಗಾಗಲೇ ಅಳವಡಿಸಿದ್ದಾರೆ. ಇನ್ನು ರೋಡ್ನ ತುದಿಗೆ ಈಗಾಗಲೇ ಬ್ಯಾರಿಕೇಡ್ನ ಹಾಕಿರುವಂಥದ್ದು. ಒಳಗಡೆ ಮಾತ್ರ ಇಲ್ಲಿ ಓಡಾಡಬೇಕು, ಆ ಕಡೆ ಈ ಕಡೆ ಹೋಗಬಾರ್ದು. ಯಾಕಂದ್ರೆ ಪೀಕ್ ಅವರ್ ಆಗಿರೋದ್ರಿಂದಾಗಿ ಸಾಕಷ್ಟು ವೆಹಿಕಲ್ಸ್ಗಳು ಕೂಡ ಇರುತ್ತೆ ಅನ್ನೋ ಮಾಹಿತಿ ಕೂಡ ಇರುವಂಥದ್ದು. ಸೊ ಹೀಗಾಗಿ ಪ್ರತಿ ಬಾರಿ ಮಾಡೋ ರೀತಿಯಲ್ಲೇ ಕೂಡ ಇದೆ. ಇವತ್ತು ಕೂಡ ಬಿಗಿ ಬಂದೋಬಸ್ತು ಮತ್ತೆ ಟ್ರಾಫಿಕ್ ಮೇಂಟೈನ್ ಎಲ್ಲವನ್ನೂ ಕೂಡ ಈಗಾಗಲೇ ಮಾಡಲಾಗಿರುವಂಥದ್ದು. ಇದು ಪ್ರಮುಖವಾಗಿ CCTV ಅನ್ನು ಕೂಡ ಈಗಾಗಲೇ ನೋಡ್ತಾ ಇರಬಹುದು. CCTV ಇದು AI ಆಧಾರಿತವಾದಂಥ CCTV. ಇದು ಕೇವಲ CCTV ಅಷ್ಟೇ ಅಲ್ಲ, ಯಾಕಂದ್ರೆ ಇದು ಎಲ್ಲಿ ಕ್ರೌಡ್ ಜಾಸ್ತಿ ಇರುತ್ತೋ ಅಲ್ಲಿ ಅಲ್ಲಿ ಇಂಟಿಮೇಷನ್ ಅನ್ನು ಕೂಡ ಕೊಡುತ್ತೆ. ಈ ರೀತಿಯಾಗಿ ಕ್ರೌಡ್ ಜಾಸ್ತಿ ಆಗಿದೆ ಅಂತ ಹೇಳಿ ತಕ್ಷಣ ಒಳಗೆ ಮಾನಿಟರ್ ಮಾಡ್ತಿದ್ದಂಥವ್ರ ಜೊತೆಗೆ ಇಲ್ಲಿ ಒಂದೊಂದು ಗೇಟ್ಗೂ ಕೂಡ ACP ಮತ್ತೆ DCP ಲೆವೆಲ್ನ ಅಧಿಕಾರಿಗಳು ಕೂಡ ಇರ್ತಾರೆ. ಅವರು ಕೂಡ ಇಲ್ಲಿ ಕ್ರೌಡ್ ಅನ್ನ ಕಂಟ್ರೋಲ್ ಮಾಡೋದಕ್ಕೂ ಕೂಡ ಮುಂದಾಗ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ಸಾಕಷ್ಟು ಜನರು ಕೂಡ ಬರುವಂತ ನಿರೀಕ್ಷೆ ಇದೆ. ಮತ್ತೆ ಅದೇ ವಿಚಾರವಾಗಿ ಇನ್ನು ಇಲ್ಲಿ ಸ್ಕ್ವಾಡ್ ಅನ್ನು ಕೂಡ ನೇಮಕ ಮಾಡಲಾಗಿರುವಂತದ್ದು. ಯಾರು ಕೂಡ ಸುಮ್ಮನೆ ಓಡಾಟ ಮಾಡೋ ಹಾಗಿಲ್ಲ. ಯಾಕಂದ್ರೆ ಈಗಾಗಲೇ ಪರ್ದೆ ಕೂಡ ಹಾಕಿದ್ದಾರೆ, ನೋಡ್ತಾ ಇರ್ಬೋದು. ಅಂದ್ರೆ ಕಳೆದ ಬಾರಿ ಇರಲಿಲ್ಲ, ಈ ಸಲ ಪರ್ದೆಯನ್ನು ಕೂಡ ಹಾಕಿದ್ದಾರೆ. ಯಾಕಂದ್ರೆ ಆ ಕಡೆಯಿಂದ ಇಲ್ಲಿ ಸುಮ್ಮನೆ ನಿಂತ್ಕೊಂಡು ನೋಡುವಂಥದ್ದು, ಟ್ರಾಫಿಕ್ ಜಾಮ್ ಮಾಡುವಂಥದ್ದು ಈ ರೀತಿಯಾಗಿ ಮಾಡ್ತಾರೆ. ಆ ಒಂದು ನಿಟ್ಟಿನಲ್ಲೂ ಕೂಡ ಈಗಾಗಲೇ ಪರ್ದೆ ಹಾಕಿದ್ದಾರೆ. ಆ ಕಡೆ ಹೋಗುವಂಥವ್ರು ಆ ಕಡೆನೇ ಹೋಗಬೇಕು, ಈ ಕಡೆ ಬರೋ ಹಾಗಿಲ್ಲ. ಸೊ ಈಗ ಪ್ರತಿಯೊಂದು ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಲಾಗಿರುವಂಥದ್ದು. ಇನ್ನು ನಾನು ಅವಾಗಲೇ ಹೇಳ್ತಿದ್ದಂಗೆ ಈಗಾಗಲೇ ಸ್ಕ್ವಾಡ್ ಅನ್ನು ಮಾಡಲಾಗಿದೆ. ಸುಖ ಸುಮ್ಮನೆ ನಾವು ಓಡಾಟ ಮಾಡ್ತೀವಿ ಸ್ಟೇಡಿಯಂ ಸುತ್ತಮುತ್ತ ಅಂದ್ರೆ ಅಂಥವ್ರ ವಿರುದ್ಧ ಈಗಾಗಲೇ 5 ರಿಂದ 6 ಸ್ಕ್ವಾಡ್ ಇರುತ್ತೆ. ಒಂದೊಂದು ಸ್ಕ್ವಾಡಲ್ಲೂ ಕೂಡ 5 ರಿಂದ 6 ಜನ ಟೀಮ್ ಇರುತ್ತೆ. ಅವರು ಕೂಡ ಯಾರ್ಯಾರ ಹತ್ರ ಟಿಕೆಟ್ ಇಲ್ಲದೆ ಸುಖ ಸುಮ್ಮನೆ ಓಡಾಡ್ತಾರೋ ಅಂಥವ್ರ ವಿರುದ್ಧ ಕ್ರಮವನ್ನು ಕೂಡ ತಗೊಳ್ಳೋದಕ್ಕೂ ಕೂಡ ಮುಂದಾಗ್ತಾರೆ ಅನ್ನೋ ಮಾಹಿತಿ ಕೂಡ ಈಗಾಗಲೇ ಕಮಿಷನರ್ ಕೂಡ ಹಂಚಿಕೊಂಡಿದ್ದಾರೆ. ಸೊ ಹೀಗಾಗಿ ಇವತ್ತಿನ ಪಂದ್ಯ ಕೂಡ ಸಾಕಷ್ಟು ನಿರೀಕ್ಷೆ ಇದೆ. ಸೊ ಹೀಗಾಗಿ ಎಲ್ಲವೂ ಕೂಡ ಕಾನೂನು ಮತ್ತು ಸುವ್ಯವಸ್ಥೆ ಅಡಿಯಲ್ಲೇ ಆಗಬೇಕು. ಯಾವುದೇ ರೀತಿಯಾದಂತಹ ಲ್ಯಾಂಡ್ ಆರ್ಡರ್ ಇಶ್ಯೂ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಲ್ಲೂ ಕೂಡ ಎಲ್ಲ ರೀತಿಯಂತಹ ಸಿದ್ಧತೆಯನ್ನು ಸಹ ಈಗಾಗಲೇ ಪೊಲೀಸರು ಸಹ ಮಾಡಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಅಜಯ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.